ಪ್ರತಿ ಎಲೆಕ್ಷನ್ ಅಲ್ಲೂ ಬಂಡಾಯ ಅಸಮಾಧಾನ ಕಾಮನ್. ಆದ್ರೆ ಈ ಬಾರಿ ನಡೀತಾ ಇರೋ ಬೈ ಎಲೆಕ್ಷನ್ ಕಾಂಗ್ರೆಸ್ಗೆ ಶಾಕ್ ಇದೆ. ಯಾಕಂದ್ರೆ ಕಾಂಗ್ರೆಸ್ನ ಗ್ಯಾರಂಟಿ ವೋಟರ್ಸ್ ಆಗಿರೋ ಮುಸ್ಲಿಮರು ದಾವಣಗೆರೆಯಲ್ಲಿ ತಿರುಗಿ ಬಿದ್ದಿದ್ದಾರೆ. ಅವರ ಸಮುದಾಯಕ್ಕೆ ಕೇಳಿದ್ದ ಟಿಕೆಟ್ ಅನ್ನ ಅವರ ಪಕ್ಷಕ್ಕೆ ಕೊಟ್ಟಿಲ್ಲ. ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿದೆ. ಹಾಗಂತ ಗೆಲುವು ಈಸಿ ಇರಲ್ಲ. ಯಾಕಂದ್ರೆ ಬಂಡಾಯ ಅದು ಬಿಜೆಪಿಯಲ್ಲೂ ಇದೆ, ಕಾಂಗ್ರೆಸ್ನಲ್ಲೂ ಇದೆ. ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ್ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ನ ಕ್ಯಾಂಡಿಡೇಟ್. ನಾಮಪತ್ರ ಸಲ್ಲಿಸುವಾಗ ಜಮೀರ್ ಅಹಮದ್ ಅವರು ಬೆಂಗಳೂರಲ್ಲೇ ಇದ್ರು. ಅವರು ಬಂದಿದ್ರೆ ಮುಸ್ಲಿಮರಿಗೆ ಹೋಗ್ತಾ ಇದ್ದ ಮೆಸೇಜ್ ಬೇರೆ. ಜೊತೆಗೆ ಶಾಮನೂರು ಶಿವಶಂಕರಪ್ಪ ಅವರ ಶಿಷ್ಯ ಅಂತಾನೆ ಕರೆಸಿಕೊಳ್ತಿದ್ದ ಸಾದಿಕ್ ಪೈಲ್ವಾನ್ ಅವರು ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾಗಿರುವ ಕ್ಷೇತ್ರದಲ್ಲಿ ಗೆಲುವು ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಶಾಮನೂರು ಶಿವಶಂಕರಪ್ಪ ಅವರ ಗೆಲುವಿಗೆ ಯಾರ್ಯಾರು ಹೆಗಲು ಕೊಡ್ತಿದ್ರೋ ಅವರೇ ಈಗ ರೆಬಲ್ ಆಗಿದ್ದಾರೆ. ಪಕ್ಷದ ವಿರುದ್ಧವೇ ತೊಡೆ ತಟ್ತಾ ಇದ್ದಾರೆ. ಹೈಕಮಾಂಡ್ಗೆ ಡೋಂಟ್ ಕೇರ್ ಅಂತಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾಮಪತ್ರ ಸಲ್ಲಿಕೆಗೆ ಜಮೀರ್ ಅಹಮದ್ ಬಂದಿಲ್ಲ.